ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಈಗೇನ್ ಮಾಡ್ಲಿ, ಇದನ್ ಹೇಗ್ ತಿಳ್ಕೊಳ್ಳಿ? ಅದೇನೇ ಆದ್ರೂ ಕೊನೆ ಕ್ಷಣದ ತನಕ ವಿರಾಟ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಹೋರಾಡ್ತೀನಿ, ಬಿಡಲ್ಲ. ಇವಳೇನು ಇಷ್ಟ ಬೇಗ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾಳೆ? ಪಾಪ ಇನ್ನೇನ್ ಮಾಡ್ತಾಳೆ? ನಾನ್ ಕೊಟ್ಟಿರೋ ಓವರ್ ಡೋಸ್ ಟ್ರೀಟ್ಮೆಂಟ್ಗೆ ಹಾಸಿಗೆ ಎಲ್ಲ ಮುಳ್ಳಾಗಿರುತ್ತೆ. ನಾನ್ ಬಂದಿದ್ದು ಗೊತ್ತಾಗ್ದೇ ಇರೋ ಹಾಗೆ ನಾಟಕ ಮಾಡ್ತಿದ್ದಾಳೆ. ನಾನ್ ಬಿಟ್ಬಿಡ್ತೀನಾ? ಸಿಂಧು, ಓ ಇವತ್ ಸೂರ್ಯನ್ನ ನೀನೇ ಎಬ್ಸಿರೋ ಹಾಗಿದೆ. ಆಗ್ಲೇ ಬೆಳಗಾಗೋಯ್ತಾ? ಏನು ಬೆಳಗಾಗೋಯ್ತಾನ? ಅಂದ್ರೆ ನೀನ್ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. ಹಾಗೇನೂ ಇಲ್ಲ, ಸ್ವಲ್ಪ ತಲೆನೋವು ಇತ್ತು, ಅದಕ್ಕೆ ನಿದ್ದೆ ಬರ್ಲಿಲ್ಲ ಅಷ್ಟೆ. ಹಾಗಾಗಿ ಇಲ್ಲಿಗೆ ಬಂದು ಕೂತ್ಕೊಂಡಿದ್ದೆ. ಇದನ್ನೇ ಡಿಪ್ರೆಷನ್, ಯೋಚನೆ, ಚಿಂತೆ, ತಳಮಳ ಏನೇನೋ ಹೇಳೋದು. ಸಿಂಧು, ಇನ್ ಸ್ವಲ್ಪ ದಿನದಲ್ಲೇ ಮನೆ ಬಿಟ್ಟು ಹೋಗ್ಬೇಕಲ್ವಾ ನೀನು? ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಷ್ಟೇ. ಮನೆ ಬಿಟ್ಟು ಹೋದ್ಮೇಲೆ ಎಲ್ಲಿರೋ ಪ್ಲಾನ್ ಮಾಡ್ಕೊಂಡಿದ್ಯಾ? ಸಿಂಧು, ಎಲ್ಲಿ ಹೋಗ್ತಿದ್ಯಾ? ನಿನ್ ಜೊತೆ ತುಂಬಾ ಮಾತಾಡೋದ್ ಬಾಕಿ ಇದೆ. ಕಾಫಿ ಕುಡಿತಾ ಮಾತಾಡೋಣ? ಬೇಕಾಗಿಲ್ಲ, ಏನ್ ಹೇಳ್ಬೇಕೋ ಅದನ್ನ ಬೇಗ ಹೇಳು. ಹೊಸ ವಿಷಯ ಏನಿಲ್ಲ, ನಿನ್ಗೆ ಗೊತ್ತಿರ್ಬೇಕಲ್ಲ ನನ್ ಡಿಮ್ಯಾಂಡ್ ಏನು ಅಂತ. ಯಾವಾಗ ಮನೆ ಬಿಟ್ಟು ಹೋಗ್ತಿದ್ಯಾ? ಇಷ್ಟೇನಾ? ಸದ್ಯಕ್ಕಿಷ್ಟೆ. ನಾನು ಹೋಗಲ್ಲ, ಇದು ನನ್ನ ಗಂಡನ ಮನೆ. ನನ್ನ ಗಂಡನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಯಾಕೆ ನಗ್ತಿದ್ಯಾ? ನಗ್ತಿರೋದು ನಾನು, ಆದ್ರೆ ಹುಚ್ಚಿಡ್ದವ್ರ ತರ ಆಡ್ತಿರೋದು ನೀನು ಅಲ್ವೇ? ಗಂಡ ಅಂತ ನೀನ್ ಬಾಯ್ ಬಡ್ಕೊಂಡ್ರೆ ಆಯ್ತಾ? ವೀರ್ ಕೂಡ ನಿನ್ನ ಹೆಂಡತಿ ಅಂತ ಒಪ್ಕೋಬೇಕಲ್ವಾ? ಒಪ್ಕೊಂಡಿರೋದಕ್ಕೆ ನಾನು ಅವ್ರನ್ನ ಪ್ರೀತಿಸ್ತಿರೋದು. ಹೋ, ಅಷ್ಟೊಂದು ಪ್ರೀತಿಸ್ತಾರ ನಿಮ್ ಯಜಮಾನ್ರು? ಸರಿ, ಹಾಗಿದ್ರೆ ನಿನ್ ನಂಬಿಕೆನ ನಾನ್ ಹಾಳು ಮಾಡ್ಲಾ? ಆದ್ರೆ ಇವಾಗ್ಲೇ ಸಕಲೇಶ್ಪುರದಲ್ಲಾಗಿರೋ ವಿಚಾರನ ಇಬ್ರು ಹೋಗೇಳೋಣ. ವೀರ್ ಮುಂದೆ ಇಬ್ರು ಹೋಗೋಣ. ಅವನ್ ಹೆಂಡತಿ ಅಂತ ಯಾರನ್ನ ಒಪ್ಕೋತಾನೆ ನೋಡೋಣ. ಬಾ 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 ಬಾ. ನಿನ್ ಕತ್ತಲ್ಲಿರೋ ಚಿನ್ನದ ತಗಡಿಗ್ ಬೆಲೆನೋ ಅಥವಾ ನನ್ ಹೋಟೆಲ್ ಬೆಳಿತಿರೋ ಈ ಮಗುಗ್ ಬೆಲೆನೋ ಅಂತ ನೋಡೇ ಬಿಡೋಣ. ಬಾ ಬಾ. ಯಾಕ್ ಸಿಂಧು ಹೀಗ್ ನಿಂತ್ಬಿಟ್ಟೆ? ಬಾ. ನಿನ್ ಗಂಡ ಏನ್ ತೀರ್ಮಾನ ಕೊಡ್ತಾನೆ ಅಂತ ನೋಡೇ ಬಿಡೋಣ. ಒಬ್ಬ ವ್ಯಕ್ತಿಗೆ ಗೊತ್ತಿಲ್ಲದ ಹಾಗೆ ಅವ್ನು ಕಟ್ಕೊಂಡ್ ಬಂದಿರೋ ಕನ್ಸನ್ನ ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೋಬೇಕಾಗಿರೋ ದಿನಾನ ಮೋಸ ಮಾಡಿದ್ದು ಅಲ್ಲದೆ ಅವನ್ ಪವಿತ್ರ ಭಾವನೆಗಳ ಜೊತೆ ಆಟ ಆಡೋದು ಅಂದ್ರೆ ಅವನ್ ಜೀವನಕ್ಕೆ ಬೆಂಕಿ ಇಟ್ಟ ಹಾಗೆ. ನಂಬಿಕೆನೆ ವ್ಯವಹಾರ ಮಾಡ್ಕೊಂಡ್ರೆ ಕ್ಷಮೆ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಗೊತ್ತಾಯ್ತಾ? ನೀನ್ ಆಡೋ ಮಾತಿಗೂ ನೀನ್ ನಡ್ಕೊಳ್ಳೋ ರೀತಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ನನ್ ಮಗು ನನ್ ಹೊಟ್ಟೆಲ್ ಒದಿಯೋ ಒಂದೊಂದು ಏಟಿಗೂ ನೀನ್ ಪೆಟ್ಟು ತಿನ್ನೋ ಮೊದ್ಲು ಈ ಮನೆ ಬಿಟ್ಟು ಹೋಗ್ತಾ ಇರು. ಇಲ್ಲ
ಇಲ್ಲ ಅಂದ್ರೆ ವಿರಾಟ್ ನಿನ್ ಮೇಲೆ ಇಟ್ಟಿರೋ ಪ್ರೀತಿ ಹೇಗ್ ದ್ವೇಷ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನೋಡ್ತಿರು.